ದಾರಿ ಯಾವುದೆಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬಿ ಎಸ್ ಯಡಿಯೂರಪ್ಪನವರು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತಷ್ಟು ನಾನು ಚರ್ಚೆಯನ್ನು ಅವ್ರ ಜೊತೆ ಮುಂದುವರಿಸ್ತಾ ಇದ್ದೀನಿ. ಯಡಿಯೂರಪ್ಪನವರು ತಾವು ಹೇಳ್ತಾ ಇದ್ದೀರಿ ಬಹಳಷ್ಟು ಸಾಧನೆಗಳು ಮಾಡಿ ನಾವು ರಾಜ್ಯದ ಜನತೆ ನೆನ್ಬಿಟ್ಕೋಬೇಕು ಅಂತ ದೊಡ್ಡ ದೊಡ್ಡ ಸಾಧನೆಗಳಾಗಿದೆ ಅಂತ. ಏನು ಸಾಧನೆಗಳು ಸ್ವಲ್ಪ ಸಂಕ್ಷಿಪ್ತವಾಗಿ ಏನಾದರೂ ಹೇಳಲಿಕ್ಕೆ ಸಾಧ್ಯನಾ? ಸುಮಾರು 1.5 ಕೋಟಿ ಜನ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಹಾಲು ಉತ್ಪಾದಕರಿಗೆ 2 ರೂಪಾಯಿ ಪ್ರೋತ್ಸಾಹಧನ, ಈ ರೀತಿ 1.5 ಕೋಟಿ ಜನ ಸವಲತ್ತನ್ನು ಪಡೀತಾ ಇದ್ದಾರೆ. ನೀವು ಕೇಳ್ಬೋದು ಹಿಂದಿತ್ತ ಅಂತ. ಈ ದೇಶದ ಇತಿಹಾಸದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ತಂದವನು ನಾನು. ಸುಮಾರು 14 ಲಕ್ಷ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ತನ್ನ ಮಗಳನ್ನು ನಾನು ಸಾಕುವಂಥ ಜವಾಬ್ದಾರಿ ಇವತ್ತು ಸರ್ಕಾರ ತಗೊಂಡಿದೆ. ನನ್ನ ಆಸೆ ಏನು? ಆ ಕೂಲಿ ಮಾಡೋನ ಮಕ್ಕಳು ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಪದವೀಧರರಾಗಬೇಕು, ಕೈ ಚಾಚಿ ಬೇಡಬಾರ್ದು. ಈ ಕಾರಣಕ್ಕೋಸ್ಕರ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದೆ. ಅನೇಕ ರಾಜ್ಯಗಳು ಇದನ್ನು ಕೇಳಿ ತಿಳ್ಕೊಂಡು ಅದನ್ನು ಜಾರಿಗೆ ತರ್ತಾ ಇದ್ದಾರೆ. ಸ್ವತಃ ಪ್ರಧಾನಿಯವರು ನನಗೆ ಮಾತನಾಡಿದಾಗ ಈ ಯೋಜನೆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಶ್ರೀಮಂತರ ಮನೆ ಬಾಗಿಲಿಗೆ ಆರೋಗ್ಯ ಕೆಟ್ಟರೆ ವಾಹನ ಬಂದು ನಿಲ್ತಾ ಇತ್ತು. ಆದರೆ 108 ವಾಹನಕ್ಕೆ ಫೋನ್ ಮಾಡಿದ ತಕ್ಷಣ ಅವ್ರ ಮನೆ ಬಾಗಿಲಿಗೆ ಬಂದು ಆ ಪ್ರಾಣ ಉಳಿಸುವಂಥ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ ಜಾರಿಗೆ ತಂದು ಲಕ್ಷಾಂತರ ಜನ ಪ್ರಾಣವನ್ನು ಉಳಿಸೋದ್ವಲ್ಲ, ಇದು ಜನ ಮರ್ತಿದ್ದಾರೇನು? ಈ ದೇಶದ ಇತಿಹಾಸದಲ್ಲಿ ಕೃಷಿಕರಿಗೆ ಇವತ್ತು 0% ಇಂಟ್ರೆಸ್ಟು, 2%, 1%, 0%, 1 ಲಕ್ಷದವರೆಗೆ. ಹಿಂದೆ ಯಾರಾದರೂ ಈ ಬಗ್ಗೆ ಯೋಚನೆ ಮಾಡಿದ್ರೇನು? ಬಹುಶಃ ಈ ದೇಶದಲ್ಲಿ ಮೊದಲ ಬಾರಿಗೆ ಕೃಷಿಕರಿಗಾಗಿಯೇ ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಕೊನೆಗೆ ಮೊನ್ನೆ ಅದು ಜಾರಿಗೆ ಬಂದು ಸಾಧು ಆಯಿತು. ಯೋಚನೆ ಮಾಡಿದ್ರೇನು ಯಾರಾದರೂ? ಈ ದೇಶದ ರೈತ ನೆಮ್ಮದಿಯಿಂದ ಬದುಕಬೇಕು ಅನ್ನೋದು ನನ್ನ ಉದ್ದೇಶ ಆಯಿತು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇವತ್ತು ನೆನಪು ಮಾಡ್ಕೊತಾರೆ, ಮೊನ್ನೆ ಆದಾಗ ಹೇಗೆ ನಡೀತು ಯಡಿಯೂರಪ್ಪನ ನಿಮ್ಮ ಕಾಲದಲ್ಲಿ ಅಂತ. ಲಕ್ಷಾಂತರ ಕೋಟಿ ಬಂಡವಾಳ ಹರಿದು ಬಂತು. ಬೆಳಗಾಮಲ್ಲಿ ನಡೆದಂಥ ವಿಶ್ವ ಕನ್ನಡ ಸಮ್ಮೇಳನ ಬಹುಶಃ ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್ವಜ್ಞ ಮತ್ತು ತಿರುವಲ್ವರ್ ಆ ಒಂದು ಪ್ರತಿಮೆ ಪೀಠ ಸ್ಥಾಪನೆ ಮಾಡಿದಂಥದ್ದು. ತಮಿಳರು ಕನ್ನಡಿಗರು ಅಂತೇಳಿ ಕಚ್ಚಾಡ್ತಿದ್ದ ಭೇದ ಭಾವನೆ ಹೋಗಿ ಇವತ್ತು ತಮಿಳುನಾಡಿಗೆ ಹೋದರೆ ಜನ ಪ್ರೀತಿಯಿಂದ ಬಾಚಿ ಒಪ್ಕೊಳ್ತಾರೆ, ಮಾತನಾಡ್ತಾರೆ, ಒಳ್ಳೆಯ ಸಂಬಂಧಗಳು ಬಂತು. ಕೃಷಿಕರಿಗೆ ನಾವೇನು ಮಾಡಲಿಲ್ಲ. ಸಾವಯವ ಕೃಷಿ ಮಿಷನ್ ಮಾಡ್ದ, ರೈತನ ಮನೆ ಬಾಗಿಲಿಗೆ ಹೋಗಿ ತಿಂಗಳಿಗೊಮ್ಮೆ ಅಲ್ಲೇ ವಾಸ್ತವ್ಯ ಮಾಡುವಂಥ ವಿಶೇಷವಾದಂಥ ಪ್ರಯತ್ನವನ್ನು ನಾನು ಮಾಡಿದೆ. ಅಲ್ಲ, ಇಲ್ಲಿ ಪ್ರತ್ಯೇಕವಾದಂಥ ಕೃಷಿ ಬಡ್ಜೆಟನ್ನು ಕೊಟ್ಟೆ. ತಾವು ಕೆಲಸ ಮಾಡಿರಿ, ನಿಜಕ್ಕೂ ಒಪ್ಕೊಳ್ಳದೆ. ಯಡಿಯೂರಪ್ಪನವ್ರು ನಿಜಕ್ಕೂ ನನಗೇನು ಅನಿಸ್ತಾ ಇದೆ ಅಂದರೆ, ತಮ್ಮ ಸ್ಥಿತಿ ಹೇಗಿದೆ ಅಂದರೆ, ಮನೆಗೆ ಅಷ್ಟೊಂದೆಲ್ಲ ದುಡಿದಂಥ ಯಜಮಾನನ ಬಗ್ಗೆ ಮನೆಯವರೇ ಮಾತಾಡ್ದಿರೋಂಥ ಸ್ಥಿತಿ ನಿಮ್ಮ ಪಕ್ಷದ ಇವತ್ತು. ಅದೇ ದುರ್ದೈವ. ನಾನು ಭಾಳ ನೊಂದಿದ್ದೇನೆ, ಭಾಳ ಚಿಂತನೆಯನ್ನು ಮಾಡ್ತಾಯಿದ್ದೇನೆ. ನಿಮ್ಗೆ ಗೊತ್ತಿರ್ಬೋದು, ಇದೆಲ್ಲ ಅನುಭವದ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಬೇಸತ್ತು ಈ ಪಕ್ಷದಲ್ಲೇ ಇರೋದು ಬೇಡ ಅಂತ ಹೊರಟೋನು ನಾನು. ಯೋಚನೆ ಮಾಡಿದ್ದೆ, ಯಾಕೆ ನಾನು ಮುಚ್ಚುಮರೆ ಈ ರಾಜ್ಯದ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ ಟಿ ವಿನಲ್ಲಿ. ನಿಜ ಇದು. ಯಾರು ಇಬ್ಬರಿದ್ದಾಗ ನಾನು ಬಿ ಜೆ ಪಿಯಲ್ಲಿದ್ದೆ, ಯಾರು ಇಲ್ದಾಗ ಬಿ ಜೆ ಪಿಯಲ್ಲಿದ್ದೆ. ಹೋರಾಟ ಮಾಡ್ಕೊಂಡು ಬಂದೆ. 40 ವರ್ಷ ಕಾಲ ತಿಂಗಳಲ್ಲಿ 20 ದಿವಸ ಪ್ರವಾಸ ಮಾಡಿ ಈ ಪಾರ್ಟಿ ನಾನು ಕಟ್ಟಿದ್ದೇನೆ. ದೀನದಲಿತರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅಲ್ಪಸಂಖ್ಯಾತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅಧಿಕಾರ ಈ ಕನಸು ಮನಸ್ಸಲ್ಲೂ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು. ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಇವತ್ತು ಸರ್ಕಾರಿ ಕಾರ್ನಲ್ಲಿ ಓಡಾಟ ಮಾಡುವಂಥ ಸಚಿವರು, ಶಾಸಕರಾಗುವಂಥ ಅನುಕೂಲ ಆಯಿತು. ಅಲ್ಲ, ನಿಮ್ಮ ಭಾಳ ಆಶ್ಚರ್ಯ ಅಂದರೆ ನಿಮ್ಮ ಪಕ್ಷದವರೇ ಹೇಳ್ತಾರೆ, ಏನು ಯಡಿಯೂರಪ್ಪನವ್ರು ಮಾತೆತ್ತಿದ್ರೆ ನಾನೇ ಪಕ್ಷ ಕಟ್ತೆ ಅಂತಾರೆ. ನಾವೇನು ಯಾರೋ ಮಾಡಿಲ್ವಾ? ಯಡಿಯೂರಪ್ಪನವ್ರು ಏಕಾಂಗಿಯ ಪಕ್ಷ ಕಟ್ಬಿಟ್ರ? ಏಕಾಂಗಿಯ ಪಕ್ಷ ಅಧಿಕಾರ. ನಾನು ಯಾವುದೇ ಕಾರಣಕ್ಕೆ ಬಾಯಿ ತಪ್ಪಿಸ ನಾನು ಅನ್ನೋ ಶಬ್ದ ನಾನು ಹಾಕಿದ ಶ್ರಮದ ಬಗ್ಗೆ ಹೇಳ್ತಾ ಇದ್ದೇನೆ. ನಮ್ಮ ಪಕ್ಷದಲ್ಲಿ ಕೋಟ್ಯಾಂತರ ಜನ ದೇವದುರ್ಲಭವಾದಂಥ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಇವತ್ತು ಈ ಸ್ಥಿತಿಗೆ ನಾವು ತರಕ್ಕೆ ಸಾಧ್ಯ ಆಯಿತು. ಆದರೆ ಅದರ ನೇತೃತ್ವವನ್ನು ನಾವು ವಹಿಸಿದ್ದೆ, ಅಥವಾ ನೇತೃತ್ವವನ್ನು ನನಗೆ ಕೊಟ್ಟಿದ್ದರು ಭಾರತೀಯ ಜನತಾ ಪಾರ್ಟಿ. ಇದರ ಪರಿಣಾಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಆಯ್ತು ಸ್ವಾಮಿ. ನಾನು ಕೇಳ್ತೇನೆ ನಮ್ಮ ರಾಷ್ಟ್ರೀಯ ನಾಯಕರನ್ನು ನಿಮ್ಮ ಈ ಒಂದು ಚಾನೆಲ್ ಮೂಲಕ, ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ 19 ಜನ ಎಂ ಪಿಗಳನ್ನು ಆಯ್ಕೆ ಮಾಡಿ ಕಳಿಸ್ತದ ರಾಜ್ಯ ಅದು ಯಾವುದಾದ್ರು ಇದ್ದರೆ ಅದು ಕರ್ನಾಟಕ ರಾಜ್ಯ. ಬಲಾಢ್ಯವಾಗಿ ಬೆಳೆದಿತ್ತು ಕಾಂಗ್ರೆಸ್ ಪಾರ್ಟಿ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದೇಶದ ಅನೇಕ ರಾಜ್ಯಗಳನ್ನು ಕಳ್ಕೊಂಡ್ರು ಸಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿನೇ ಗೆಲ್ತು. ಅಂಥ ಗಟ್ಟಿ ಇದ್ದಂಥ ಪಕ್ಷವನ್ನು ಅಳ್ಳಾಡಿಸಿ ಆ ವೋಟ್ ಬ್ಯಾಂಕನ್ನು ಒಡೆದು
ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರೋದಕ್ಕೆ ಲಕ್ಷಾಂತರ ಜನ ಕಾರ್ಯಕರ್ತರ ಪರಿಶ್ರಮ ಇದೆ, ಬೆವರಿದೆ. ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿ ಅಂತವರು, ಭಾವರಾಜ್ ದೇಶಪಾಂಡೆ ಅಂತವರು ದುಡ್ದಂಥ ಪಾರ್ಟಿ. ಅದಕ್ಕಾಗಿ ನಾನು MLA ಆದ ತಕ್ಷಣ ನಾನು ಯಾವ ರೂಮನ್ನು ಆಯ್ಕೆ ಮಾಡಿಕೊಂಡೆ, ಭಾವರಾಜ್ ದೇಶಪಾಂಡೆ ಅವರು ವಿಧಾನಸೌಧದಲ್ಲಿದ್ದಂಥ ರೂಮನ್ನು 154ನೇ ನಂಬರ್ ರೂಮನ್ನು ನಾನು ಆಯ್ಕೆ ಮಾಡಿಕೊಂಡೆ. ನಾನು ನೆಪ ಮಾತ್ರ, ನಾನು ಅಂತ ಆ ಭಾಷೆ ಹೇಳಲಿಲ್ಲ, ಆದರೆ ನನಗೆ ಕೊಟ್ಟದ್ದೇನು, ನೀವು ಉಪಮುಖ್ಯಮಂತ್ರಿ ಮಾಡಿದರೆ, ರಾಜ್ಯದ ಅಧ್ಯಕ್ಷರು ಮಾಡಿದರೆ, ಮುಖ್ಯಮಂತ್ರಿ ಮಾಡಿದರೆ, ಗೌರವಯುತವಾಗಿ ಯಡಿಯೂರಪ್ಪನವರು ಬೇರೆ ಯಾರನ್ನಾರು ಮಾಡಬೇಕಾಗಿದೆ ಮುಖ್ಯಮಂತ್ರಿಯಾಗಿ, ನೀವು ಬೇರೆ ಪಕ್ಷದ ಕೆಲಸ ಮಾಡಿ ಅಂತ ಹೇಳಿದರೆ ನಾನು ರೆಡಿ ಇದ್ದೆ. ನನಗೆ ಕುರ್ಚಿನೇ ಮುಖ್ಯ ಆಗಿದ್ದಿದ್ರೆ ಇವತ್ತು ಕುಮಾರಸ್ವಾಮಿ ಅವರು ನಾವು ಸರ್ಕಾರ ಮಾಡೋದು 20 ತಿಂಗಳು, ಷರತ್ತುಗಳನ್ನು ಹಾಕೋದ್ರಿಂದ 7 ದಿವಸಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟನಲ್ಲ. ಕೇಂದ್ರದವ್ರು ನನಗೆ ಹೇಳಿದ್ರೇನು, ಕೇಂದ್ರದವ್ರು ಮುಂದುವರಿಬೇಕು ಅಂದ್ರೆ ಅದನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ, ಕರ್ನಾಟಕ ರಾಜ್ಯವನ್ನು ಯಾರಿಗೂ ಒತ್ತೆ ಇಡಬಾರ್ದು ಅಂತೇಳಿ ಹೀಗೆ ನಡ್ಕೊಂಡು ಬಂದೆ ನಾನು. ಯಡಿಯೂರಪ್ಪ ಆದರೆ ಆದದ್ದೇನು, ನಾನು ಕೇಳ್ತೇನೆ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರನ್ನ, ನಮ್ಮ ರಾಜ್ಯದ ನಾಯಕರನ್ನು ಒಬ್ಬರು ಮಾತಾಡಿಲ್ಲ. ಸಂತೋಷ್ ಹೆಗ್ಡೆ ಅವರು ವರದಿಯನ್ನು ಕೊಟ್ಟರು ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ. ಏನು ಹೇಳಿದ್ರು ಅವರು, ಸಂಶಯವನ್ನು ವ್ಯಕ್ತಪಡಿಸಿದ್ರು. ಹಿಂದಿನ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಿದ್ರು, ಹೆಸರು ಹೇಳಲಿಲ್ಲ. ಬಹುಶಃ ಸಂತೋಷ್ ಹೆಗ್ಡೆ ಅವರು 4-6 ಬಾರಿ ಹೇಳಿದ್ದಾರೆ, ಯಡಿಯೂರಪ್ಪನವ್ರು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನಾನು ವರದಿ ಕೊಟ್ಟಿದ್ದೇನೆ ಅಷ್ಟೇ, ನಾನು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆ ಅರ್ಥ ಬರೋ ರೀತಿ ಎಲ್ಲೂ ನಾನು ಹೇಳಿಕೆ ಇಲ್ಲ, ವರದಿಲಿ ಕೊಟ್ಟಿಲ್ಲ, ಅದು ಅವ್ರ ಪಕ್ಷಕ್ಕೆ ಅವ್ರಿಗೆ ಬಿಟ್ಟಂಥದ್ದು ಅಂತ ಹೇಳಿದರು. ಇದನ್ನು ನಮ್ಮ ನಾಯಕರು ಒಪ್ಕೊಂಡ್ರ, ಮಾಡಿದ್ರ? ಅಂದರೆ ನೀವು ಹೇಳಿದಂತೆಯೇ ನಾನು ಪ್ರತಿಪಕ್ಷವನ್ನು ಟೀಕೆ ಮಾಡಲ್ಲ. ಓಕೆ, ಇವತ್ತು ಯಾರ ಬಗ್ಗೆ ಮಾತಾಡ್ತಾರೆ? ಸ್ವಾಮಿ ಸಿದ್ದರಾಮಣ್ಣ ಎದ್ದು ನಿಂತ್ಕೊಂಡ್ರೆ, ಪರಮೇಶ್ವರ್ ಎದ್ದು ನಿಂತ್ಕೊಂಡ್ರೆ, ಅಥವಾ ಕುಮಾರಸ್ವಾಮಿ ದೇವೇಗೌಡರು ಮಾತನಾಡಿದ್ರೆ, ಯಡಿಯೂರಪ್ಪ ಅಂದರೆ ನಾನು ಅದು ಮುಖ್ಯಮಂತ್ರಿ ಸ್ಥಾನ ಬಿಟ್ಟ ಮೇಲೂ ಸಹ ಯಡಿಯೂರಪ್ಪನ ಭೂತನೇ ಅವ್ರು ಕಾಡಿಸ್ತಾ ಇದೆ. ಇವನ್ನೆಲ್ಲಿ ಮತ್ತೆ ಎದ್ದು ಕುಂತ್ಕೊಂತಾನೋ. ಓಕೆ, ಅಲ್ಲ ಅವ್ರಿಗೆ ಮಾತ್ರ ಅಲ್ಲ, ನಿಮ್ಮ ಪಕ್ಷದವ್ರಿಗೂ ಸೇರಿಸ್ಕೊಂಡು ಭಾಳ ಜನ ಇದ್ದಾರೆ ನಮ್ಮ ಪಕ್ಷದಲ್ಲಿ, ಇಲ್ಲ ಅಂತ ನಾನು ಯಾಕೆ ಹೇಳಲಿ. ಓಕೆ, ಯಡಿಯೂರಪ್ಪ ನಾನು ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ನಾನು.